ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅನ್ನಮ್ ಬ್ಲಾಗ್ ಯೂಟ್ಯೂಬ್ ಚಾನಲ್. ನಾವೀಗ ಬದ್ನಿಕಾಯಿ ಪಲ್ಯ ಮಾಡ್ತೀವಿ ರೀ. ನೋಡಿರಿ ಫ್ರೆಂಡ್ಸ, ಇದು ಡಬ್ರಿ ಇಟ್ಟು ಎಣ್ಣೆ ಹಾಕೀನಿ ರೀ ಫ್ರೆಂಡ್ಸ. ಈಗ ಎಣ್ಣೆ ಕಾಯಾಕಂತೈತ್ರಿ ಫ್ರೆಂಡ್ಸ. ನೋಡಿರಿ ಫ್ರೆಂಡ್ಸ, ಈಗ ಒಂದು ಉಳ್ಳಾಗಡ್ಡಿ ಹಾಕಂತೀನಿ ರೀ ಫ್ರೆಂಡ್ಸ. ನೋಡಿ ಫ್ರೆಂಡ್ಸ, ಇದು ಉಳ್ಳಾಗಡ್ಡಿ ಕೆಂಪಾಗ್ಬೇಕು ರೀ ಫ್ರೆಂಡ್ಸ. ಇದ್ರೊಳಗೆ ಬದ್ನಿಕಾಯಿ ಹಾಕ್ಬೇಕು ರೀ ಫ್ರೆಂಡ್ಸ. ಬದ್ನಿಕಾಯಿ ಹಾಕಿ ಫ್ರೆಂಡ್ಸ ಈ ಥರ. ಆಮೇಲೆ ಇದಕ್ಕೆ ಅರಿಶಿನ ಹಾಕ್ಬೇಕು ರೀ ಫ್ರೆಂಡ್ಸ. ಆಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬೇಕು ರೀ ಫ್ರೆಂಡ್ಸ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಆಮೇಲೆ ಅದಕ್ಕೆ ಖಾರ ಹಾಕ್ಬೇಕು ರೀ ಫ್ರೆಂಡ್ಸ. ಆಮೇಲೆ ಇದು ಸ್ವಲ್ಪ ಡ್ರೈ ಆಗೋ ತನಕ ಬಿಡ್ಬೇಕು ರೀ ಫ್ರೆಂಡ್ಸ್. ನೋಡಿರಿ ಫ್ರೆಂಡ್ಸ, ಈಗ ಇದು ಡ್ರೈ ಆಗೋ ತನಕ ಬಿಡ್ಬೇಕು ರೀ ಫ್ರೆಂಡ್ಸ್. ಒಂದು ಸ್ವಲ್ಪ ಗ್ಯಾಸಿನ ಉರಿ ಒಂದು ಸ್ವಲ್ಪ ಕಡಿಮೆ ಇಟ್ಟು ಈ ಥರ ಮಾಡ್ಬೇಕು ರೀ ಫ್ರೆಂಡ್ಸ್. ನೋಡಿರಿ ಫ್ರೆಂಡ್ಸ, ಈ ಥರ ಅದು ಬದ್ನಿಕಾಯಿ ಒಂದು ಸ್ವಲ್ಪ ಮೆತ್ತಗಾಗೋ ತನಕ ಹಿಂಗೆ ಬಿಡ್ಬೇಕು ರೀ ಫ್ರೆಂಡ್ಸ್. ಈ ಥರ ಈ ಬದ್ನಿಕಾಯಿ ಮೆತ್ತಗಾಗ್ಬೇಕು ರೀ ಫ್ರೆಂಡ್ಸ. ಈ ಥರ ಒಂದು 5 ನಿಮಿಷ ಬೇಯಿಸಾಕ ಬಿಡ್ಬೇಕು ರೀ ಫ್ರೆಂಡ್ಸ್. ನೋಡಿರಿ ಫ್ರೆಂಡ್ಸ, ಈಗ ಮುಗೀತು ರೀ ಫ್ರೆಂಡ್ಸ್. ಇದು ಬದ್ನಿಕಾಯಿ ಪಲ್ಯ ಇಷ್ಟ ಸರ್, ಮುಗೀತು. ನೋಡಿರಿ ಫ್ರೆಂಡ್ಸ, ಈಗ ಚಿತ್ರಾನ್ನ ಮಾಡೋಣ ರೀ ಫ್ರೆಂಡ್ಸ್. ಈಗ ಚಿತ್ರಾನ್ನಕ್ಕೆ ಬೇಕಾಗಿರೋ ಸಾಮಗ್ರಿಗಳು, ಈಗ ಎಣ್ಣೆ ಹಾಕ್ತೀನಿ ರೀ. ಎಣ್ಣೆ ಕಾದೈತಿ ರೀ ಫ್ರೆಂಡ್ಸ. ಅದಕ್ಕೆ ಸಾಸಿವೆ ಹಾಕ್ತೀನಿ ರೀ ಫ್ರೆಂಡ್ಸ. ಆಮೇಲೆ ಕರಿಬೇವು ರೀ. ಕಡ್ಲಿಬೇಳೆ, ಆಮೇಲೆ ಇದಕ್ಕೆ ಶೇಂಗಾ, ಆಮೇಲೆ ಉದ್ದಿನಬೇಳೆ, ಇದು ಕೆಂಪಾಗ್ಬೇಕ್ರಿ ಫ್ರೆಂಡ್ಸ. ಇಲ್ಲೇ ಐತೆ ನೋಡಿರಿ ಫ್ರೆಂಡ್ಸ್. ಈ ಥರ ಉಳ್ಳಾಗಡ್ಡಿ, ಟೊಮ್ಯಾಟೊ, ಮೆಣಸಿಕಾಯಿ, ಆಮೇಲೆ ಕೊತ್ತಂಬರಿ ಈ ಥರ ಹೆಚ್ಕೋಬೇಕ್ರಿ. ಆಮೇಲೆ ಇಷ್ಟು ಹಾಕ್ಬೇಕ್ರಿ ಫ್ರೆಂಡ್ಸ್. ಹಾಕಿ ಈ ಥರ ಮಿಕ್ಸ್ ಮಾಡ್ಬೇಕ್ರಿ ಫ್ರೆಂಡ್ಸ್. ಆಮೇಲೆ ಅರಿಶಿನ ಹಾಕ್ಬೇಕ್ರಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬೇಕು ಫ್ರೆಂಡ್ಸ್. ಈ ಥರ ಕೆಂಪಾಗಬೇಕು ರೀ ಫ್ರೆಂಡ್ಸ.
ಈ ಥರ ಕೆಂಪಾಗಿಂದ ಇದಕ್ಕೆ ಅನ್ನ ಬೆರೆಸ್ಬೇಕ್ರಿ. ಈ ಥರ ಅನ್ನ ಬೆರೆಸ್ಬೇಕ್ರಿ ಫ್ರೆಂಡ್ಸ್. ಅದ್ರೊಳಗೆ ಅನ್ನ ಬೆರೆಸಿ ಮಿಕ್ಸ್ ಮಾಡಬೇಕು. ಈ ಥರ ಅನ್ನ ಮಿಕ್ಸ್ ಮಾಡಬೇಕು ಫ್ರೆಂಡ್ಸ್. ನೋಡಿರಿ ಫ್ರೆಂಡ್ಸ್, ಈಗ ಚಿತ್ರಾನ್ನ ರೆಡಿ ಆಯ್ತು ರೀ. ಈ ವಿಡಿಯೋ ನಿಮ್ಗೆ ಏನಾರ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ.